ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ನೀವೆಲ್ಲರೂ ನನ್ನ ವಿಡಿಯೋಸ್ ಅಲ್ಲಿ ನಾನು ಕುಡಿಯೋ ಪ್ರೋಬಯೋಟಿಕ್ ಡ್ರಿಂಕ್ ನ ನೋಡಿ ಅದ್ರ ರೆಸಿಪಿನ ಕೇಳಿದ್ರಿ. ಸುಮಾರು ನನಗೆ ಕಮೆಂಟ್ಸ್ ಬಂದಿತ್ತು ರೆಸಿಪಿ ಹೇಳಿ ಅಂತ. ಸೊ ಟುಡೇ ಫೈನಲಿ ಐ ಹವ್ ಡಿಸೈಡೆಡ್ ಟು ಶೋ ಯು ಆಲ್ ದ ರೆಸಿಪಿ ಆಫ್ ಮೈ ಪ್ರೋಬಯೋಟಿಕ್ ಡ್ರಿಂಕ್. ಈ ಡ್ರಿಂಕ್ ನಿಮ್ಮ ಗಟ್ ಹೆಲ್ತ್ ಗೆ ತುಂಬಾ ಒಳ್ಳೇದು ಅಂಡ್ ಸ್ಕಿನ್ ಇಂಪ್ರೂವ್ ಮಾಡುತ್ತೆ. ಸೊ ನಾನು ಇದನ್ನ ರೆಗ್ಯುಲರ್ ಆಗಿ ಕುಡಿಯೋದಿಲ್ಲ, ಒಂದಿನ ಬಿಟ್ಟು ಒಂದಿನ ಕುಡಿತೀನಿ, ಬಟ್ ರೆಗ್ಯುಲರ್ ಆಗಿ ಕುಡಿದ್ರು ತುಂಬಾ ಒಳ್ಳೇದು. ದಿಸ್ ಡ್ರಿಂಕ್ ಇಸ್ ಟ್ರೆಡಿಷನಲಿ ಕಾಲ್ಡ್ ಕಾಂಜಿ. ಇದನ್ನ ಹೇಗ್ ಮಾಡೋದು ಅಂದ್ರೆ, ಯು ಹ್ಯಾವ್ ಟು ಫರ್ಮೆಂಟ್ ದ ವೆಜೀಸ್ ಫಾರ್ 2 to 3 days. 2 to 3 days ನೀವು ವೆಜಿಟೇಬಲ್ಸ್ ನ ನೀವೇನ್ ಚಾಪ್ ಮಾಡಿ ಹಾಕಿರ್ತೀರಾ ಆ ವೆಜಿಟೇಬಲ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿದ್ರೆ, ನಾನು ಇಲ್ಲಿ 2 ಚಿಕ್ಕ ಚಿಕ್ಕ ಸೈಜ್ ನ ಬೀಟ್ರೂಟ್ ತಗೊಂಡಿದ್ದೀನಿ. ಬೀಟ್ರೂಟ್ ನ ಪೀಲ್ ಮಾಡಿ ಅದನ್ನ ಚಾಪ್ ಮಾಡಿದೀನಿ. ನಾನು ಈ ತರ ಚಾಪ್ ಮಾಡ್ಕೊಂಡಿದೀನಿ. ವೈ? ಬಿಕಾಸ್ ಇದು ನೀವು ಡ್ರಿಂಕ್ ನ ನೀವು ಸೋಸ್ ಆದ್ಮೇಲೆ ಈ ವೆಜೀಸ್ ನ ತಿನ್ಬಹುದು. ದಿಸ್ ಟೇಸ್ಟ್ ಸಮಥಿಂಗ್ ಲೈಕ್ ನಿಮ್ಗೆ ಶವರ್ಮಾಗೆ ಕ್ಯಾಬೇಜ್ ಮತ್ತೆ ಇದು ಬೀಟ್ರೂಟ್ ಕೊಡ್ತಾರಲ್ಲ, ಅಂಡ್ ಆಲ್ಸೋ ಚಿಲ್ಲಿ, ಅದನ್ನ ಉಪ್ಪಲ್ಲಿ ನೆನೆಸಿ ಮಾಡಿರ್ತಾರೆ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್. ಬಟ್ ಇದು ಅದೇ ತರ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ತುಂಬಾ. ಸೊ ವೆಜೀಸು ವೇಸ್ಟ್ ಆಗಲ್ಲ, ಅದಕ್ಕೆ ನಾನು ಅದನ್ನ ಈ ತರ ಚಾಪ್ ಮಾಡಿದ್ದೀನಿ, ತಿನ್ನೋದಕ್ಕೆ ಈಸಿ ಆಗತ್ತೆ ಅಂತ. ಸೊ ನಾನಿಲ್ಲಿ 1 ಕ್ಯಾರೆಟ್ ತಗೊಂಡಿದ್ದೀನಿ. ಕ್ಯಾರೆಟ್ ಸ್ಕಿನ್ ನಾನು ಪೀಲ್ ಮಾಡಿಲ್ಲ, ಬಿಕಾಸ್ ಸ್ಕಿನ್ ಅಲ್ಲಿರೋ ಫೈಬರ್ ಕಂಟೆಂಟ್ಸ್ ವೇಸ್ಟ್ ಆಗೋದ್ ಬೇಡ ಅಂತ. ಅಂಡ್ ಯೆಲ್ಲೋ ಮಸ್ಟರ್ಡ್ ತಗೊಂಡಿದ್ದೀನಿ. ಇದು ಬಿಳಿ ಸಾಸಿವೆ. ಬಿಳಿ ಸಾಸಿವೆನ ನಾನು ಸ್ವಲ್ಪ ತುಂಬಾ ಫೈನ್ ಆಗಿ ಗ್ರೈಂಡ್ ಮಾಡಿಲ್ಲ, ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ 1 2 to 3 ಸ್ಪೂನ್ಸ್ ಆಫ್ ಬಿಳಿ ಸಾಸಿವೆ. ಜಿಂಜರ್ ಏನಕ್ಕೆ ಅಂದ್ರೆ ಟೇಸ್ಟ್ ಚೆನ್ನಾಗಿರತ್ತೆ, ಅಂಡ್ ಆಲ್ಸೋ ಜಿಂಜರ್ ಕೂಡ ತುಂಬಾ ಒಳ್ಳೇದು. ಖಾಲಿ ಹೊಟ್ಟೆಲಿ ನೀವು ಜಿಂಜರ್ ಏಲ್ ನ ಕುಡಿದ್ರೆ ತುಂಬಾ ಒಳ್ಳೇದು. ಸೊ ಇದ್ರಲ್ಲಿ ನಾನು ಜಿಂಜರ್ ನ ಕೂಡ ಆಡ್ ಮಾಡಿದ್ದೀನಿ. ಪಿಂಕ್ ಸಾಲ್ಟ್ ತಗೊಂಡಿದ್ದೀನಿ. ಸೊ ದೀಸ್ ಆರ್ ದಿ ಇಂಗ್ರೀಡಿಯೆಂಟ್ಸ್. ಮಾಡೋ ಪ್ರೊಸೀಜರ್ ಏನಂತ ಹೇಳಿದ್ರೆ, ನಿಮ್ಗೆ ಆನ್ಲೈನ್ ಅಲ್ಲಿ ಈ ತರ ಜಾರ್ ಸಿಗತ್ತೆ. ಇದ್ರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ರಾಡಕ್ಟ್ ನ ಟ್ಯಾಗ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್. ದಿಸ್ ಇಸ್ ದ ಜಾರ್. ಸೊ ಈ ಜಾರ್ ಅಲ್ಲಿ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ವೆಜೀಸ್ ನ ಹಾಕ್ತೀನಿ. ಫಸ್ಟ್ ಬೀಟ್ರೂಟ್ ನಾನಿಲ್ಲಿ ಆಕ್ಚುಲಿ ಜಾಸ್ತಿನೇ ತಗೊಂಡಿದ್ದೀನಿ. ಇದು 1 ಲೀಟರ್ ಜಾರ್. 1 ಲೀಟರ್ ಜಾರ್ಗೆ ನಾನು ಜಾಸ್ತಿ ವೆಜೀಸ್ ನೇ ತಗೊಂಡಿದ್ದೀನಿ, ಬಿಕಾಸ್ ನನಗೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಇಷ್ಟ ಆಗುತ್ತೆ. ಸೊ ನೀವು ಜಾಸ್ತಿ ವೆಜೀಸ್ ಹಾಕಿದಷ್ಟು, ಮತ್ತೆ ಆಲ್ಸೋ ಮಸ್ಟರ್ಡ್, ನೀವು ಎಷ್ಟು ವೆಜೀಸ್ ಹಾಕಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಯೆಲ್ಲೋ ಮಸ್ಟರ್ಡ್ ನ ಆಡ್ ಮಾಡಬೇಕು. ಮೇನ್ ಇಂಗ್ರೀಡಿಯೆಂಟೇ ಅದು ಯೆಲ್ಲೋ ಮಸ್ಟರ್ಡ್. ಅದೇ ನಿಮಗೆ ಆ ಟ್ಯಾಂಗಿ ಟೇಸ್ಟ್ ನ ಕೊಡೋದು. ಬೀಟ್ರೂಟ್ ಆದ್ಮೇಲೆ ಐ ಆಮ್ ಗೋಯಿಂಗ್ ಟು ಆಡ್ ಕ್ಯಾರೆಟ್. ಇದು ನಾನಿಲ್ಲಿ ತಗೊಂಡಿರೋ ವೆಜೀಸು ನಿಮ್ಗೆ 2 ಲೀಟರ್ಸ್ಗೆ ಕರೆಕ್ಟ್ ಆಗತ್ತೆ. ನಾನು 1 ಲೀಟರ್ಗೆ ಇಷ್ಟು ವೆಜೀಸ್ ನ ಹಾಕ್ತಾ ಇದ್ದೀನಿ. ಅಂಡ್ ಅ ಲಿಲ್ ಬಿಟ್ ಆಫ್ ಜಿಂಜರ್, ಸ್ವಲ್ಪ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ಜಿಂಜರ್ ನ ಹಾಕ್ತಾ ಇದ್ದೀನಿ. ಇದಿಷ್ಟು ಹಾಕಾದ್ಮೇಲೆ ಇದಕ್ಕೆ ಪಿಂಕ್ ಸಾಲ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಯೆಲ್ಲೋ ಮಸ್ಟರ್ಡ್. ಸೊ ಇದಿಷ್ಟನ್ನು ಹಾಕಿ ಇದಕ್ಕೆ ನಾನು ವಾಟರ್ ನ ಫಿಲ್ ಮಾಡ್ತೀನಿ. ಐ ಥಿಂಕ್ 2.5 ಸಾಕು. ಈ ಬಾಟಲ್ ಅಲ್ಲಿ ನಾನು 2.5 ಬಾಟಲ್ ವಾಟರ್ ನ ಹಾಕಿದ್ದೀನಿ ಇದಕ್ಕೆ. ಸೊ ಇದಾದ್ಮೇಲೆ ಈ ಕ್ಯಾಪ್ ನ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ, ಇದು ಫರ್ಮೆಂಟ್ ಆಗೋದಕ್ಕೆ ಅಂತ ಇದು ಕೊಟ್ಟದ್ದು, ಟೈಟ್ ಆಗಿ ಕೂರ್ಬೇಕು ಅಂತ. ಸೊ ಏರ್ ಆಡಬಾರ್ದು ಅಂತ ಇದನ್ನ ಹಾಕೋದು. ಸೊ ಇದನ್ನ ಹಾಕ್ಬಿಟ್ಟು ಈ ಜಾರ್ನ ತಗೊಂಡ್ರೆ ನಿಮಗೆ ಫರ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ನಾರ್ಮಲ್ ಬಾಟಲ್ ಜಾರಲ್ಲೂ ಫರ್ಮೆಂಟ್ ಮಾಡ್ಬೋದು, ಬಟ್ ನಾನು ಇದರಲ್ಲಿ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ. ಸೊ ಇದನ್ನ ನೀವು 3 to 4 days ಫರ್ಮೆಂಟ್ ಆಗೋದಕ್ಕೆ ಇಡಬೇಕಾಗತ್ತೆ. ಸ್ವಲ್ಪ ಬಿಸಿಲು ಇರೋ ಸನ್ಲೈಟ್ ಹತ್ರ ಇಟ್ರೆ ಒಳ್ಳೇದು. ಅಂಡ್ ಎವ್ರಿ ಡೇ ಮಾರ್ನಿಂಗ್ ನೀವು ಇದನ್ನ ಶೇಕ್ ಮಾಡಬೇಕು. ಹಿಂಗೆ ಶೇಕ್ ಮಾಡ್ಬಿಟ್ಟು ಇಡಬೇಕು. ಸೊ 3 days ಇದನ್ನ ನೀವು ಫರ್ಮೆಂಟ್ ಆಗೋದಕ್ಕೆ ಇಟ್ರೆ 3 to 4 days ಆಲ್ಸೋ ಯು ಕ್ಯಾನ್ ಕೀಪ್. ನೀವು ಎವ್ರಿ ಡೇ ಮಾರ್ನಿಂಗ್ ಇದನ್ನ ಶೇಕ್ ಮಾಡಿ ಇಡ್ಬೇಕಾಗತ್ತೆ. ಈ ತರ ಶೇಕ್ ಮಾಡ್ಬಿಟ್ಟು ಇಡಬೇಕು. ಸೊ ದಟ್ ಅದು ಫರ್ಮೆಂಟ್ ಆಗೋದಕ್ಕೆ, ಅಂದ್ರೆ ಇನ್ನೂ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಸೊ ದಟ್ ಹೆಲ್ಪ್ಸ್, ದ ಶೇಕಿಂಗ್ ಹೆಲ್ಪ್ಸ್ ವಿತ್ ಫರ್ಮೆಂಟೇಶನ್. ಎಸ್, ಇದನ್ನ ನೀವು ಎವ್ರಿ ಡೇ ಕುಡಿದ್ರು ಒಳ್ಳೇದು, ಎವ್ರಿ ಆಲ್ಟರ್ನೇಟ್ ಡೇಸ್ ಕುಡಿದ್ರು ಒಳ್ಳೇದು.
ಟೇಸ್ಟು ಚೆನ್ನಾಗಿರತ್ತೆ. ನಾನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳೋದ್ರಿಂದ ಅದೊಂದು ಸ್ವಲ್ಪ ಯುನೋ ಒಂಚೂರು ಮುಖಕ್ಕೆ ಹೊಡೆಯುತ್ತೆ ನನಗೆ. ಬಟ್ ಇಟ್ಸ್ ಗುಡ್, ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರಾಂಗ್ ಆಗಿ ಮಾಡಿದ್ರೆ. ಸೊ ದಟ್ಸ್ ದ ರೆಸಿಪಿ ಆಫ್ ಮೈ ಪ್ರೋಬಯೋಟಿಕ್ ಡ್ರಿಂಕ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Please do share and subscribe to my channel. Much love.